ಹೊರಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು. ಹನೀಫೆ ಸರ್, ಹನೀಫ್ ಅನ್ಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ನಾನು 3 ಜನ ಹೊರಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು. ಹನೀಫೆ ಸರ್, ಹನೀಫ್ ಅನ್ಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ನಾನು 3 ಜನ ಹೊರಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು. ಹನೀಫೆ ಸರ್, ಹನೀಫ್ ಅನ್ಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗನ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫ್ ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು. ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ. ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ನಾನು 3 ಜನ ಹೊರಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು.
ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು. ಹನೀಫೆ ಸರ್, ಹನೀಫ್ ಅನ್ಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗಂಗೆ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫು ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ, ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ಗೂ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ನಾನು 3 ಹೊರ ಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು. ಹನೀಫೆ ಸರ್, ಹನೀಫ್ ಅನ್ಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗಂಗೆ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಹನೀಫು ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ, ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ಗೂ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಹನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಹನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ನಾನು 3 ಜನ ಹೊರ ಹಾಕಿದ್ದಾರೆ. ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುರಸಭೆ ಸದಸ್ಯನ ಕಿರುಕುಳಕ್ಕೆ ನೌಕರ ಸಾವು, ಕಿರುಕುಳಕ್ಕೆ ದ್ವಿತೀಯ ದರ್ಜೆ ನೌಕರ ಸಾವು ಆರೋಪ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಘಟನೆ. ಪುರಸಭೆ ಮುಂದೆ ನೌಕರನ ಶವವಿಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಸಾವು. ಪುರಸಭೆ ಸದಸ್ಯ ಹನೀಫುಲ್ಲಾ ಕಿರುಕುಳದಿಂದ ಸಾವು.